ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಸರ್, ಈಗ ಸಾಮಾಜಿಕ ನ್ಯಾಯದಡಿ ದಲಿತರನ್ನು ಮಾಡಿ ಅಂತ ನರೇಂದ್ರ ಸ್ವಾಮಿ ಅವರು ಹೇಳಿದ್ದಾರೆ. ಯಾಕಂದ್ರೆ ಮೇಲ್ವರ್ಗದವ್ರಿಗೆ ಅವಕಾಶಗಳು ಸಿಗ್ತಾವೆ, ನಮ್ಗೆ ಸಿಕ್ಕಲ್ಲ ಅಂತ ಅವರು ಚರಿತ್ರೆ ನೋಡಿದ್ದಾರೆ. 1952 ನಲ್ಲಿ ಎಲೆಕ್ಷನ್ ಆಯಿತು. ಯಾರ್ಯಾರು ಯಾವ್ಯಾವ ಕಾಲದಲ್ಲಿ ಮುಖ್ಯಮಂತ್ರಿ ಆದ್ರು, ಆಗದೇ ಇರೋರು ಯಾರಿದ್ದಾರೆ ಅಂದ್ರೆ ಆಗದೇ ಇರೋ ಪಟ್ಟಿಯಲ್ಲಿ ನಂಬರ್ 1 ದಲಿತರು ಬರ್ತಾ ಇದ್ದಾರೆ ಅಲ್ವಾ. ಸೊ ಏನಾದ್ರೂ ಆತರ ನಮ್ಗೆಲ್ಲ ಅವಕಾಶಗಳು ಸಿಗಬೇಕು, ಸಂವಿಧಾನದ ಆಸೆ ಇದೆ ಅಂತ ಹೇಳಿದ್ರೆ ಮಾತಾಡೋರೆಲ್ಲ ಅದನ್ನೇ ಹೇಳ್ಬೇಕು. ಅದ್ ಬಿಟ್ಬಿಟ್ಟು ಬೇರೆ ಬೇರೆ ಹೇಳಿದ್ರೆ ಹೆಂಗೆ? ಸಂವಿಧಾನ ಆಶಯ ಈಡೇರಿಸ್ತಾ ಇಲ್ಲಲ್ಲ ಸರ್ ಕಾಂಗ್ರೆಸ್? ಈಡೇರುತ್ತೆ. ಸಂವಿಧಾನ ಆಶೆನ ಈಡೇರಿಸೋರು ಹೇಳೋ ಜನನೇ ಹೇಳುವಾ? 400 ಬರ್ತೀವಿ ಅಂದ್ಬಿಡ್ತಿದ್ರಲ್ವಾ, ಸಂವಿಧಾನ ತೆಗೆದಾಕ್ತಿವಿ ಅಂತಿರೋ. ನಾವು ಪೀಪಲ್ ಹ್ಯಾವ್ ಚೇಂಜ್ಡ್. ಇದೇ ಅವಧಿಯಲ್ಲಿ ಆಗ್ಬೋದಾ ಸರ್? ಅದು ಇದೇ ಅವಧಿಯಲ್ಲಿ ಆಗ್ಬೋದು. ಸಾಮಾಜಿಕ ನ್ಯಾಯ ಯಾವ್ದು ಅವಧಿಯಲ್ಲಿ ಆಗುತ್ತೆ ಹೇಳಕ್ಕಾಗಲ್ಲ. ಖಂಡಿತ ಹಾಗೆ ಆಗುತ್ತೆ. ಒಂದು ಫೈಂಡ್ ವೀಲ್ ಶುಡ್ ರೊಟೇಟ್ ಅಲ್ವಾ, ಹಾಗೆ ನಿಂತಿರಲ್ಲ, ಹಾಗೆ ರೊಟೇಟ್. ಆದ್ರೆ ಸದ್ಯಕ್ಕೆ ಚೀಫ್ ಮಿನಿಸ್ಟರ್ ಖಾಲಿ ಕುರ್ಚಿ ಖಾಲಿ ಇಲ್ಲ. ಬಿಕಾಸ್ ಈಸ್ ಬೀಂಗ್ ಎಲೆಕ್ಟೆಡ್ ಬೈ ದಿ ಲೆಜಿಸ್ಲೇಚರ್. ಎಲೆಕ್ಟ್ ಆಗೋ ಟೈಮಲ್ಲೂ ನೀವು ಯಾರು ಕ್ಲೈಮ್ ಮಾಡಲ್ವಲ್ಲ ಸರ್ ಜೋರಾಗಿ ನಮ್ಮ ಸಮುದಾಯ ಕೊಡಿ ದಲಿತ ಮುಖ್ಯಮಂತ್ರಿ ಅವರಿಗೆ? ಅದು ಸಮಸ್ಯೆ ಇದೆ. ಈಗ ಯಾರು ಕ್ಲೈಮ್ ಮಾಡಲ್ಲ ಅನ್ನೋದು ಸಮಸ್ಯೆ ಇದೆ ಸರ್. ಮೀಡಿಯಾ ವೈಟ್ ಮಾಡ್ತಾ ಇದ್ದಾರೆ ಸುಮ್ಮನೆ. ನೀವ್ಯಾರು ಧ್ವನಿ ಎತ್ತಿ ಕ್ಲೈಮ್ ಮಾಡಲ್ಲ ಜೋರಾಗಿ ಅಂತ. 1987 ನಲ್ಲಿ ಹೆಗ್ಡೆ ಅವರು ರಾಜೀನಾಮೆ ಕೊಟ್ಟಾಗ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಬಿ ರಾಜೇಂದ್ರ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದವನು ನಾನು. ಹೂ ಸೆಡ್ ವಿಲ್ ನಾಟ್ ರೈಸ್ ವಾಯ್ಸ್? ಟೈಮು, ಸಿಚುಯೇಷನ್ ಇದನ್ನ ನೋಡ್ಕೋಬೇಕಲ್ಲ. ಪಾಲಿಸಿ ತರಬೇಕು ಅಂತ. ಯಾಕಂದ್ರೆ ಎರಡೆರಡು ಖಾತೆಗಳನ್ನ ಡಿಕೆ ಅವರು ನಿಭಾಯಿಸಿದ್ದಾರೆ, ಕಷ್ಟ ಆಗ್ತಿದೆ ಸಂಘಟನೆಗೆ. ಅಧ್ಯಕ್ಷರನ್ನ ಹೊಸಬರಿಗೆ ಯಾರಿಗಾರು ಪಕ್ಷದಲ್ಲಿ ಆತರ ನೀತಿ ಸಿದ್ಧಾಂತ ಇಟ್ಕೊಂಡಿದ್ದಾರೆ. ಸೊ ಎಲ್ಲವನ್ನು ಸೂಕ್ಷ್ಮವಾಗಿ ಪರಿಶೀಲನೆ ಮಾಡ್ತಾರೆ ಹೈಕಮಾಂಡ್ ಅಂತ ನಂಬಿಕೆ ಇದೆ ನನಗೆ. ಅಲ್ಲ ಸರ್, ನೀವು ಕೂಡ ಹೈಕಮಾಂಡ್ ಭೇಟಿ ಮಾಡಕ್ ಹೋಗಿದ್ರಿ. ಆ ಸಂದರ್ಭದಲ್ಲಿ ಏನಾದರೂ ಚರ್ಚೆ ಆಯ್ತಾ ಈ ವಿಚಾರಗಳು? ಯಾವ ಚರ್ಚೆ ಆಗಿದೆ? ಯಾವ ಚರ್ಚೆ ಆಗಿದೆ? ಸರ್, ಈ ತಾಂಡ ಅಭಿವೃದ್ಧಿ ನಿಗಮದಲ್ಲೂ ಕೂಡ ಸಾಕಷ್ಟು ಅವ್ಯವಹಾರ ಆಗಿದೆ ಅಂತ ತಮಗೂ ಕೂಡ ದೂರು ಬರ್ತಿದ್ದಾರೆ. ಏನು ಪರಿಶೀಲನೆ ಮಾಡ್ತಾ ಇದ್ದಾರೆ ತಾಂಡ ಅಭಿವೃದ್ಧಿ ನಿಗಮ? ಮತ್ತೆ ಎನ್ಕ್ವೈರಿಗೆ ಹಾಕಿದ್ವಿ, ಸಿಒಡಿ ಎನ್ಕ್ವೈರಿಗೆ ಹಾಕಿದ್ವಿ, ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟಿದ್ವಿ. ಎನ್ಕ್ವೈರಿ ಇಸ್ ಗೋಯಿಂಗ್ ಆನ್. ಸರ್, ಈಗ ಸಾಮಾಜಿಕ ನ್ಯಾಯದಡಿ ದಲಿತರನ್ನು ಮಾಡಿ ಅಂತ ನರೇಂದ್ರ ಸ್ವಾಮಿ ಅವರು ಹೇಳಿದ್ದಾರೆ. ಯಾಕಂದ್ರೆ ಮೇಲ್ವರ್ಗದವ್ರಿಗೆ ಅವಕಾಶಗಳು ಸಿಗ್ತಾವೆ, ನಮ್ಗೆ ಸಿಕ್ಕಲ್ಲ ಅಂತ ಅವರು ಚರಿತ್ರೆ ನೋಡಿದ್ದಾರೆ. 1952 ನಲ್ಲಿ ಎಲೆಕ್ಷನ್ ಆಯಿತು. ಯಾರ್ಯಾರು ಯಾವ್ಯಾವ ಕಾಲದಲ್ಲಿ ಮುಖ್ಯಮಂತ್ರಿ ಆದ್ರು, ಆಗದೇ ಇರೋರು ಯಾರಿದ್ದಾರೆ ಅಂದ್ರೆ ಆಗದೇ ಇರೋ ಪಟ್ಟಿಯಲ್ಲಿ ನಂಬರ್ 1 ದಲಿತರು ಬರ್ತಾ ಇದ್ದಾರೆ ಅಲ್ವಾ. ಸೊ ಏನಾದ್ರೂ ಆತರ ನಮ್ಗೆಲ್ಲ ಅವಕಾಶಗಳು ಸಿಗಬೇಕು, ಸಂವಿಧಾನದ ಆಸೆ ಇದೆ ಅಂತ ಹೇಳಿದ್ರೆ ಮಾತಾಡೋರೆಲ್ಲ ಅದನ್ನೇ ಹೇಳ್ಬೇಕು. ಅದ್ ಬಿಟ್ಬಿಟ್ಟು ಬೇರೆ ಬೇರೆ ಹೇಳಿದ್ರೆ ಹೆಂಗೆ? ಸಂವಿಧಾನ ಆಶಯ ಈಡೇರಿಸ್ತಾ ಇಲ್ಲಲ್ಲ ಸರ್ ಕಾಂಗ್ರೆಸ್? ಈಡೇರುತ್ತೆ. ಸಂವಿಧಾನ ಆಶೆನ ಈಡೇರಿಸೋರು ಹೇಳೋ ಜನನೇ ಹೇಳುವಾ? 400 ಬರ್ತೀವಿ ಅಂದ್ಬಿಡ್ತಿದ್ರಲ್ವಾ, ಸಂವಿಧಾನ ತೆಗೆದಾಕ್ತಿವಿ ಅಂತಿರೋ. ನಾವು ಪೀಪಲ್ ಹ್ಯಾವ್ ಚೇಂಜ್ಡ್. ಇದೇ ಅವಧಿಯಲ್ಲಿ ಆಗ್ಬೋದಾ ಸರ್? ಅದು ಇದೇ ಅವಧಿಯಲ್ಲಿ ಆಗ್ಬೋದು. ಸಾಮಾಜಿಕ ನ್ಯಾಯ ಯಾವ್ದು ಅವಧಿಯಲ್ಲಿ ಆಗುತ್ತೆ ಹೇಳಕ್ಕಾಗಲ್ಲ. ಖಂಡಿತ ಹಾಗೆ ಆಗುತ್ತೆ. ಒಂದು ಫೈಂಡ್ ವೀಲ್ ಶುಡ್ ರೊಟೇಟ್ ಅಲ್ವಾ, ಹಾಗೆ ನಿಂತಿರಲ್ಲ, ಹಾಗೆ ರೊಟೇಟ್. ಆದ್ರೆ ಸದ್ಯಕ್ಕೆ ಚೀಫ್ ಮಿನಿಸ್ಟರ್ ಖಾಲಿ ಕುರ್ಚಿ ಖಾಲಿ ಇಲ್ಲ. ಬಿಕಾಸ್ ಈಸ್ ಬೀಂಗ್ ಎಲೆಕ್ಟೆಡ್ ಬೈ ದಿ ಲೆಜಿಸ್ಲೇಚರ್. ಎಲೆಕ್ಟ್ ಆಗೋ ಟೈಮಲ್ಲೂ ನೀವು ಯಾರು ಕ್ಲೈಮ್ ಮಾಡಲ್ವಲ್ಲ ಸರ್ ಜೋರಾಗಿ ನಮ್ಮ ಸಮುದಾಯ ಕೊಡಿ ದಲಿತ ಮುಖ್ಯಮಂತ್ರಿ ಅವರಿಗೆ? ಅದು ಸಮಸ್ಯೆ ಇದೆ. ಈಗ ಯಾರು ಕ್ಲೈಮ್ ಮಾಡಲ್ಲ ಅನ್ನೋದು ಸಮಸ್ಯೆ ಇದೆ ಸರ್. ಮೀಡಿಯಾ ವೈಟ್ ಮಾಡ್ತಾ ಇದ್ದಾರೆ ಸುಮ್ಮನೆ. ನೀವ್ಯಾರು ಧ್ವನಿ ಎತ್ತಿ ಕ್ಲೈಮ್ ಮಾಡಲ್ಲ ಜೋರಾಗಿ ಅಂತ. 1987 ನಲ್ಲಿ ಹೆಗ್ಡೆ ಅವರು ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ರಾಜೀನಾಮೆ ಕೊಟ್ಟಾಗ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಬಿ ರಾಜೇಂದ್ರ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದವನು ನಾನು. ಹೂ ಸೆಡ್ ವಿಲ್ ನಾಟ್ ರೈಸ್ ವಾಯ್ಸ್? ಟೈಮು, ಸಿಚುಯೇಷನ್ ಇದನ್ನ ನೋಡ್ಕೋಬೇಕಲ್ಲ. ಪಾಲಿಸಿ ತರಬೇಕು ಅಂತ. ಯಾಕಂದ್ರೆ ಎರಡೆರಡು ಖಾತೆಗಳನ್ನ ಡಿಕೆ ಅವರು ನಿಭಾಯಿಸಿದ್ದಾರೆ, ಕಷ್ಟ ಆಗ್ತಿದೆ ಸಂಘಟನೆಗೆ. ಅಧ್ಯಕ್ಷರನ್ನ ಹೊಸಬರಿಗೆ ಯಾರಿಗಾರು ಪಕ್ಷದಲ್ಲಿ ಆತರ ನೀತಿ ಸಿದ್ಧಾಂತ ಇಟ್ಕೊಂಡಿದ್ದಾರೆ. ಸೊ ಎಲ್ಲವನ್ನು ಸೂಕ್ಷ್ಮವಾಗಿ ಪರಿಶೀಲನೆ ಮಾಡ್ತಾರೆ ಹೈಕಮಾಂಡ್ ಅಂತ ನಂಬಿಕೆ ಇದೆ ನನಗೆ. ಅಲ್ಲ ಸರ್, ನೀವು ಕೂಡ ಹೈಕಮಾಂಡ್ ಭೇಟಿ ಮಾಡಕ್ ಹೋಗಿದ್ರಿ. ಆ ಸಂದರ್ಭದಲ್ಲಿ ಏನಾದರೂ ಚರ್ಚೆ ಆಯ್ತಾ ಈ ವಿಚಾರಗಳು? ಯಾವ ಚರ್ಚೆ ಆಗಿದೆ? ಯಾವ ಚರ್ಚೆ ಆಗಿದೆ? ಸರ್, ಈ ತಾಂಡ ಅಭಿವೃದ್ಧಿ ನಿಗಮದಲ್ಲೂ ಕೂಡ ಸಾಕಷ್ಟು ಅವ್ಯವಹಾರ ಆಗಿದೆ ಅಂತ ತಮಗೂ ಕೂಡ ದೂರು ಬರ್ತಿದ್ದಾರೆ. ಏನು ಪರಿಶೀಲನೆ ಮಾಡ್ತಾ ಇದ್ದಾರೆ ತಾಂಡ ಅಭಿವೃದ್ಧಿ ನಿಗಮ? ಮತ್ತೆ ಎನ್ಕ್ವೈರಿಗೆ ಹಾಕಿದ್ವಿ, ಸಿಒಡಿ ಎನ್ಕ್ವೈರಿಗೆ ಹಾಕಿದ್ವಿ, ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟಿದ್ವಿ. ಎನ್ಕ್ವೈರಿ ಇಸ್ ಗೋಯಿಂಗ್ ಆನ್.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.